ಹಾಯ್ ಗಾಯ್ಸ್, ಮತ್ತೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವ್ಲಾಗಲ್ಲಿ ನಾನು ಹೇಳ್ತೇನೆ ಟಾರ್ಗೆಟ್ ಪ್ಲೇಯರ್ಸ್ ಇದು ಓದ್ ವಿಡಿಯೋದಲ್ಲಿ ನಾನು ಹೇಳಿದೆ ರಿಲೀಸ್ ಲಿಸ್ಟು. ಅದರಲ್ಲಿ ಯಾರ್ಯಾರಿದ್ರು ಅಂದರೆ ಲಿಯಾಮ್ ಲಿವಿಂಗ್ಸ್ಟೋನು, ಎಸ್ ದಯಾಳು, ರಸಿಕ್ ಸಲಾಮು ಮತ್ತು ಮನೋಜ್ ಬಾಂಡಿಗೆ ಇದ್ದರು. ಇವತ್ತಿನ ಅವರ ರಿಪ್ಲೇಸ್ಮೆಂಟ್ ಯಾರು ಟಾರ್ಗೆಟ್ ಮಾಡಬಹುದು ಅನ್ನೋಕ್ಕೆ ನಾನು ಇವತ್ತು ಹೇಳ್ತಾ ಇದ್ದೀನಿ. RCB ಮ್ಯಾನೇಜ್ಮೆಂಟ್ ಯಾರು ಟಾರ್ಗೆಟ್ ಮಾಡ್ಬೋದು ಆಕ್ಷನಲ್ಲಿ ಅಂತ ನಾನು ಇವತ್ತು ಹೇಳ್ತೀನಿ. ನಾನು ಪ್ರೆಡಿಕ್ಷನ್ ಮಾಡ್ತಾನೆ, ನಾನು ಪ್ರೆಡಿಕ್ಟ್ ಮಾಡ್ತಾ ಇರೋದು ಇಂಥ ಪ್ಲೇಯರ್ಸ್ ಟಾರ್ಗೆಟ್ ಮಾಡ್ಬೋದು ಅಂತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇ ಪ್ಲೇಯರು ಎಸ್ ದಯಾಳ್ ರಿಪ್ಲೇಸ್ಮೆಂಟ್ ಬಂದಾಗಿ ಇಂಡಿಯನ್ ಫಾಸ್ಟ್ ಬೌಲರ್ಸು. ನನ್ನ ಪ್ರಕಾರ ಫಸ್ಟು ಟಿ ನಟರಾಜನಿಗೆ ಮಾಡುತ್ತಾರೆ. ಯಾಕಂದರೆ ಲೆಗ್ ಟು ಲೆಗ್ ರಿಪ್ಲೇಸ್ಮೆಂಟು, ಡೆತ್ ಓವರ್ಸಲ್ಲೂ ಬೌಲಿಂಗ್ ಮಾಡ್ತಾರೆ. ಅದಾದಮೇಲೆ ಒಳ್ಳೆ ಯಾರ್ಕರ್ ಇಟ್ಟಿದ್ದಾರೆ, ಅಂಡರ್ ರೇಟೆಡ್ ಬೌಲರ್ ಅವರು ಅಂತಾರೆ. ಲಾಸ್ಟ್ ಸೀಸನ್ ಅವ್ರಿಗೆ ಅಷ್ಟು ಚೆನ್ನಾಗಿ ಆಗಿರಲಿಲ್ಲ, ಒಂದೇ ಮ್ಯಾಚ್ ಆಡ್ಸಿದ್ರು, ಫುಲ್ ಬೆಂಚಲ್ಲೇ ಇದ್ದರು. 10.25 ಕೋಟಿ ಏನೋ ಕೊಟ್ಟು ತಗೊಂಡಿದ್ದು ಅವರು DC. ಅವ್ರು ಬಿಡ್ತಾರೆ, ಇಟ್ಕೊಳ್ಳಲ್ಲ ಅವ್ರನ್ನ. ನೆಕ್ಸ್ಟು ಪ್ಲೇಯರ್ ಬಂದ್ಬಿಟ್ಟು ಮೊಹಮ್ಮದ್ ಶಮೀನ ಟಾರ್ಗೆಟ್ ಮಾಡ್ತಾರೆ. ಇನ್ ಕೇಸ್ ನಟರಾಜನ್ ಸಿಗಲಿಲ್ಲ ಅಂದರೆ ಇವನ್ನ ಟಾರ್ಗೆಟ್ ಮಾಡ್ತಾರೆ, ಮೊಹಮ್ಮದ್ ಶಮಿ ಬಂದ್ಬಿಟ್ಟು ಅಂಥ ಒಳ್ಳೆ ಫಾರ್ಮಲ್ಲಿ ಇಲ್ಲ. ಹೋಸತಿ SRH ಆಡಿದ್ದು ಏನು ಅಷ್ಟು ಏನು ಓವರ್ ಪ್ರೈಸ್ ಆಯಿತು ಅವ್ರದ್ದು. 11 ಕೋಟಿ 10 ಕೋಟಿ ಏನೋ ಪ್ರೈಸ್ ಇತ್ತು. ಅದು ಅಷ್ಟು ಬರ್ತಿಲ್ಲ ನನ್ನ ಪ್ರಕಾರ. 5-6 ಕೋಟಿ ಈ ಫಾರ್ಮ್ ನೋಡ್ತಾ ಇಂಡಿಯನ್ ಟೀಮಿಂದನೂ ಅವರು ಡ್ರಾಪ್ ಆಗಿದ್ದಾರೆ. ಡೊಮೆಸ್ಟಿಕ್ ಕ್ರಿಕೆಟಲ್ಲೂ ಅಂತ ಏನು ಸೌಂಡ್ ಮಾಡ್ತಾಯಿಲ್ಲ. ನಮ್ಮ ಪ್ರಕಾರ RCB ಟಾರ್ಗೆಟ್ ಮಾಡ್ಬೋದು, ಒಳ್ಳೆ ಪ್ರೈಸ್ ಸಿಗ್ತಾರೆ, ತಗೋತಾರೆ RCB. ಡೌಟ್ ಸ್ವಲ್ಪ ಮೊಹಮ್ಮದ್ ಶಮಿ, ಯಾಕಂದರೆ ಫಿಟ್ನೆಸ್ ಇಶ್ಯೂ ಐತೆ, ಆಮೇಲೆ ಇಂಡಿಯನ್ ಟೀಮಿಂದ ಡ್ರಾಪ್ ಮಾಡಿದ್ದಾರೆ. ಸೊ ನೆಕ್ಸ್ಟು ನಮ್ಮ ಪ್ರಕಾರ ಫ್ಯೂಚರ್ ಒಂದು 2-3 ವರ್ಷ ಏಜ್ ಆಯ್ತು ಅನ್ನೋ ಬಂತು. 35 ಆಗಲೇ ಏಜ್ ಅವರಿಗೆ. ನನ್ನ ಪ್ರಕಾರ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ನಟರಾಜನ್ ಸಿಗಲಿಲ್ಲ, ಮೊಹಮ್ಮದ್ ಶಮೀನೂ ಸಿಗಲಿಲ್ಲ ಅಂದರೆ ನೆಕ್ಸ್ಟ್ ಪ್ಲೇಯರು ದೀಪಕ್ ಚಹರ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂದರೆ ಅವ್ರನ್ನ ಪವರ್ ಪ್ಲೇಲಿ ಹಾಕ್ಸ್ಬೋದು. ಕ್ಯಾಪ್ಟು ಭುವನೇಶ್ವರ್ ಕುಮಾರ್ ಏನೋ ಅಷ್ಟು ಚೆನ್ನಾಗಿ ರನ್ಸ್ ಜಾಸ್ತಿ ಹೋಯಿತು ಅಂದರೆ ಅದರಲ್ಲಿ ದೀಪಕ್ ಚಹರ್ನ ಹಾಕ್ಸ್ಬೋದು. ದೀಪಕ್ ಚಹರ್ ಒಳ್ಳೆ ಆಪ್ಷನ್ನೇ. ನಮ್ಮ ಪ್ರಕಾರ MIಗೆ ಹೋಗಿದ್ದಿದ್ದು 9.5 ಕೋಟಿನೋ ಎಷ್ಟಿಗೆ ಹೋಗಿದ್ದಿದ್ದು. ಆದರೆ ಅವರು ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿಲ್ಲ, ಬರೀ ಇಂಜುರೀಸ್. ಲಾಸ್ಟ್ ಮ್ಯಾಚಲ್ಲೂ ಎಲಿಮಿನೇಟರಲ್ಲೂ ಆಮೇಲೆ ಕ್ವಾಲಿಫೈರ್ 12 ಅವರು ಆಡಲಿಲ್ಲ, ಯಾಕೆಂದರೆ ಅವರಿಗೆ ಇಂಜುರಿ ಆಗಿತ್ತು ಅಂತ. ಇಂಜುರಿ ಕನ್ಸಲ್ಟೆಂಟ್ ಐತೆ. ಮತ್ತು ಅವ್ರನ್ನ IPL ಆಪ್ಷನ್ಗೆ ಬಂದರೆ ಮೇಯ್ನ್ ಟಾರ್ಗೆಟ್ ಮಾಡೋದು CSK ಟಾರ್ಗೆಟ್ ಮಾಡ್ತಾರೆ ಅವ್ರನ್ನ. ಅದು RCB ಬಂದೊಂದು ಒಂದು ಚಾನ್ಸ್ ಐತೆ, RCB ಬರೋದು. ನೋಡ್ಬೇಕು ಏನಾಗುತ್ತೆ ಅಂತ. ನೆಕ್ಸ್ಟು ಅವರು ಸಿಗಲಿಲ್ಲ, ಲಾಸ್ಟ್ ಆಪ್ಷನ್ ಇರೋದು ಮೋಹಿತ್ ಶರ್ಮಾ. ನನ್ನ ಪ್ರಕಾರ GTಲಿ ಏನೋ ಇದ್ದಾರೆ. ಏಜ್ ಆಯ್ತಾ ಬಂತು, 38 ಏನೋ ಆಯ್ಕೈತೆ, 37 38. ತುಂಬ ಲೋ ಪ್ರೈಸಿಗೆ ಬಿಡ್ತಾರೆ, ಬೇಸ್ ಪ್ರೈಸಿಗೆ ಏನೋ ಸಿಗ್ತಾರೆ. ಸತಿ ಎಷ್ಟೋ ಪ್ರೈಸಿಗೆ ತಗೊಂಡಿದ್ದು. ಮುಖೇಶ್ ಕುಮಾರು ಅಷ್ಟೇ. ಮುಖೇಶ್ ಕುಮಾರು ಬಿಡ್ತಾರೆ, ಗ್ಯಾರಂಟಿ ಬಿಟ್ಟೇ ಬಿಡ್ತಾರೆ ಮುಖೇಶ್ ಕುಮಾರ್ನ. ಏನಕ್ಕಂದರೆ 9 ಕೋಟಿ ಏನೋ ಕೊಟ್ಟಿದ್ದು. 9 ಕೋಟಿ ತುಂಬ ಹೈ ಪ್ರೈಸ್ ಆಯಿತು. ಅಂಥ ಪರ್ಫಾರ್ಮೆನ್ಸ್ ಹೇಳ್ಕೊಳ್ಳೋಷ್ಟು ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ. ಸೊ ಅವ್ರು ಬಿಡ್ಬೋದು. ಮುಖೇಶ್ ಕುಮಾರ್ನ DC ತಗೊಂಡಿರುತ್ತೆ, ಬಿಡ್ಬೋದು. ಮುಖೇಶು ಮತ್ತು ಇನ್ಯಾವ ಮೋಹಿತ್ ಶರ್ಮಾ ಇಬ್ಬರನ್ನ ಟಾರ್ಗೆಟ್ ಮಾಡ್ತಾರೆ RCB. ಒಂದು 2-3-4 ಕೋಟಿ ಒಳಗಡೆ ಸಿಗ್ತದೆ ಟಾರ್ಗೆಟ್ ಮಾಡ್ತಾರೆ. ಇಷ್ಟಾಯಿತು ಫಾಸ್ಟ್ ಬೌಲರ್ದು. ಎಷ್ಟೇ ರಿಪ್ಲೇಸ್ಮೆಂಟು. ನೆಕ್ಸ್ಟ್ ಲಿಯಾಮ್ ಲಿವಿಂಗ್ಸ್ಟೋನ್ ನೋಡೋಣ ರಿಪ್ಲೇಸ್ಮೆಂಟ್ ಯಾರ್ಯಾರಿದ್ದಾರೆ ಅಂತ. ನಮ್ಮ ಲೆಗ್ ಟು ಲೆಗ್ ರಿಪ್ಲೇಸ್ಮೆಂಟ್ ಲಿಯಾಮ್ ಲಿವಿಂಗ್ಸ್ಟೋನಿಗೆ ಸ್ಟಾಯಿನ್ಸು. ಹೋದ್ಸತಿ ಆಕ್ಷನಲ್ಲಿ ಟಾರ್ಗೆಟ್ ಮಾಡಿದ್ರು ಮಾರ್ಕಸ್ ಸ್ಟೋಯಿನ್ಸು, ಆದರೆ ಹೋದ್ಸತಿ ಸಿಗಲಿಲ್ಲ ಅವರಿಗೆ. ಪಂಜಾಬ್ ಅವರು ಲಾಸ್ಟ್ ಮೂಮೆಂಟ ಪಂಜಾಬ್ ಅವರು ಬಿಡ್ ಮಾಡಿದ್ದು 11 ಕೋಟಿ 11.25 ಕೋಟಿ. ಈ ಸತಿ ಅವ್ರದ್ದು ಡೆಫಿನೆಟ್ಲಿ ಬಿಟ್ಟೇ ಬಿಡ್ತಾರೆ. ಏನಕ್ಕಂದರೆ ತುಂಬ ಹೈ ಪ್ರೈಸ್ ಆಯಿತು ಅಂತ. ಮ್ಯಾಚ್ ಅಂತ ಚಾನ್ಸ್ ಸಿಗಲಿಲ್ಲ ಅವರಿಗೆ. ಒಳ್ಳೆ ಪ್ಲೇಯರು, ಫಾರ್ಮಲ್ಲಿದ್ದರು, ಬಟ್ ತುಂಬ ಕೆಳಗಡೆ ಕಳಿಸ್ತಾಯಿದ್ರು ಇವರು PBKS ಅವರು. ಯಾಕೆ ಅಂತ ಗೊತ್ತಿಲ್ಲ, ಅವ್ರದ್ದು ಬಿಡ್ಬೋದು. ಇನ್ನೂ ಒಳ್ಳೊಳ್ಳೆ ಪ್ಲೇಯರ್ಸ್ ಅವ್ರಿಗೆ ಸಿಗ್ತಾರೆ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಸೊ ಅದಕ್ಕೆ ಬಿಡ್ಬೋದು ಮಾರ್ಕಸ್ ಸ್ಟೋಯಿನಿಸ್ನ. ಒಳ್ಳೆ ಫಾಸ್ಟ್ ಬೌಲರು ಮಾಡ್ತಾರೆ, ಫಾಸ್ಟ್ ಬೌಲಿಂಗು ಮಾಡ್ತಾರೆ, ಮತ್ತು ಬ್ಯಾಟಿಂಗು ಆಡ್ತಾರೆ, ಡೆತ್ ಓವರ್ ಬ್ಯಾಟಿಂಗ್ ಆಡ್ತಾರೆ. ಅವ್ರನ್ನ ತಗೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಡೇವಿಡ್ ಮಿಲ್ಲರು ಅಷ್ಟೇ. 6.5 ಕೋಟಿ ಏನೋ ಹೋಗಿದ್ದು. RCB ಹೋದ್ಸತಿನೂ ಇವ್ರನ್ನ ಬಿಡ್ ಮಾಡಿದ್ರು ಲಾಸ್ಟ್ ಮೂಮೆಂಟ್ ತನಕ, ಆದರೆ LRC ಲಾಸ್ಟಲ್ಲಿ ತಗೊಂಡಿದ್ದು.
ಡೇವಿಡ್ ಮಿಲ್ಲರ್ ಅಂತ ಹೇಳ್ಕೊಳ್ಳೋಷ್ಟು ಫಾರ್ಮಲ್ಲಿ ಇಲ್ಲಿ ಏನಿಲ್ಲ. ಆದರೂ ಅವರು ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲೂ ಅಷ್ಟೇನು ಆಡ್ತಾಯಿಲ್ಲ. ಈ ಸತಿ ನೋಡಬೇಕು. ಹೋದ ಸತಿ LSG ಏನೂ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವ್ರು ಬೆಂಚ್ ಮಾಡಿಬಿಟ್ಟಿದ್ರು ಡೇವಿಡ್ ಮಿಲ್ಲರ್ನ, ಅಂಥ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ. ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಅಂತ ಬೆಂಚ್ ಮಾಡಿಬಿಟ್ರು. ಸೊ ಅವ್ರದ್ದು ಬಿಡ್ತಾರೆ. ಅವಾಗ RCB ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟ್ ಪ್ಲೇಯರ್ ಬಂದ್ಬಿಟ್ಟು ಗ್ಲೆನ್ ಫಿಲಿಪ್ಸು ಹೋದಲ್ಲಿ GTಲಿ ಇದ್ರು. ನಿಮ್ಮ ಪ್ರಕಾರ ಹೇಳಬೇಕು ಅಂದರೆ ನನ್ನ ಪ್ರಕಾರ ನಮ್ಮ ಪ್ರಕಾರ GTಲಿ ಇದ್ರು. ಆದರೆ ಅವರಿಗೆ 2 ಗೇಮಲ್ಲಿ ಇಂಜುರಿ ಆಗಿ ಹೊರಗಡೆ ಹೋದರು. ಅದು ಆ ರಿಪ್ಲೇಸ್ಮೆಂಟಿಗೆ ಬಂದು ದರ್ಶನ್ ಸನಕ ಬಂದರು. ನನ್ನ ಪ್ರಕಾರ ಟಾರ್ಗೆಟ್ ಮಾಡ್ತಾರೆ ಗ್ಲೆನ್ ಫಿಲಿಪ್ಸ್ನ, ಬಿಡಲ್ಲ. ಯಾಕಂದರೆ ಒಳ್ಳೆ ಆಲ್ರೌಂಡರು, ಆಫ್ ಸ್ಪಿನ್ನು ಮಾಡ್ತಾರೆ, ಗನ್ ಫೀಲ್ಡರು. ನೀವು ನೋಡಿರ್ಬೋದು ಚಾಂಪಿಯನ್ಸ್ ಟ್ರಾಫಿಲಿ ಎಂತೆಂಥ ಹಿಡಿದ್ರು ಕ್ಯಾಚಸ್ಸು. ಮೊಹಮ್ಮದ್ ರಿಜ್ವಾನ್ದೇ ಆಗಿರ್ಬೋದು ಪಾಯಿಂಟಲ್ಲಿ, ಮತ್ತು ವಿರಾಟ್ ಕೊಹ್ಲಿದಾಗಿರ್ಬೋದು, ರೋಹಿತ್ ಶರ್ಮಾ ಕವರ್ಸಲ್ಲಿ ಆಗಿರ್ಬೋದು, ಎಂಥ ಕ್ಯಾಚಸ್ ಹಿಡಿದ್ರು. ಹಿಡಿತಾರೆ. ಗನ್ ಫೀಲ್ಡರು, ಬಾಲಿಂಗು ಅಷ್ಟೇ ಚೆನ್ನಾಗಿ ಮಾಡ್ತಾರೆ. ಗನ್ ಬ್ಯಾಟರ್ ಮಾತ್ರ ಗ್ಲೆನ್ ಫಿಲಿಪ್ಸು. ಕಮ್ಮಿ ದುಡ್ಡಲ್ಲಿ ಸಿಗ್ತಾರೆ ಗ್ಲೆನ್ ಫಿಲಿಪ್ಸು. ಟಾರ್ಗೆಟ್ ಮಾಡಿದ್ರೆ PBಗೆ ಟಾರ್ಗೆಟ್ ಮಾಡ್ಬೋದು. ಅದು ಯಾರ ರಿಪ್ಲೇಸ್ಮೆಂಟ್ ಆಗಿ ಗ್ಲೆನ್ ಮ್ಯಾಕ್ಸ್ವೆಲ್ ರಿಪ್ಲೇಸ್ಮೆಂಟ್ ಆಗಿ ಟಾರ್ಗೆಟ್ ಮಾಡ್ತಾರೆ. ನನ್ನ ಪ್ರಕಾರ ಒಂದು ಸ್ಟೀಲ್ ಬೈ, ಒಂದು 6-7 ಕೋಟಿಗೆ ಬಂದು ಸ್ಟೀಲ್ ಬೈಯೇ ಮಾತ್ರ. ಯಾಕೆಂದರೆ ಅಂಥ ಪ್ಲೇಯರು. ಆದರೆ GT ಅವರು ಯಾವಾಗ IPLಗೆ ಬಂದ್ರೂ ಅವರಿಗೆ ಪರ್ಫಾರ್ಮೆನ್ಸ್ ಮ್ಯಾಚಸ್ ಸಿಗಲ್ಲ ಅವರಿಗೆ. ಬೆಂಚಲ್ಲೇ ಕೂರ್ತಿರ್ತಾರೆ. ಈ ಸಲ ಏನಾರ ಕೇಳ್ಕೋಬೇಕು, ಇವಾಗ ಯಾರು ಟೀಮ್ ತಗೋತಾರೋ ಆಡಿಸಿ ಅಂತ. ಯಾಕೆಂದ್ರೆ ಆಡಿರೋದೇ 3-4 ಮ್ಯಾಚ್ ಅನಿಸುತ್ತೆ. ಡೆಬ್ಯೂ ಮಾಡೇ 4-5 ವರ್ಷ ಆಗೋಯಿತು IPLಲ್ಲಿ. ಅಲ್ಲಿ ತನಕ ಆಡಿದೆ 4-5 ಮ್ಯಾಚಲ್ಲಿ. SRHಗೆ 1-2 ಮ್ಯಾಚ್ ಆಡಿದ್ರು, ಅದರಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಈ ಸತಿ ನೋಡ್ಬೇಕು ಯಾರು ತಗೋತಾರೆ ಗ್ಲೆನ್ ಫಿಲಿಪ್ಸ್ನ ಅಂತ. ಇಷ್ಟು ಟಾರ್ಗೆಟ್ ಬಂದ್ಬಿಟ್ಟು ಲಿಯಾಮ್ ಲಿವಿಂಗ್ಸ್ಟನ್ಗೆ. ನೆಕ್ಸ್ಟು ಮನೋಜ್ ಪಾಂಡೆಗೆ ನೋಡೋಣ. ಮನೋಜ್ ಪಾಂಡೆಗೆ 30 ಲಕ್ಷ ಏನೋ ಪ್ರೈಸ್ ಬಂದು. ನಮ್ಮ ಪ್ರಕಾರ ರಾಹುಲ್ ತ್ರಿಪಾಠಿ ಇಲ್ಲ ದೀಪಕ್ ಕೂಡ ಟಾರ್ಗೆಟ್ ಮಾಡ್ಬೋದು. ಯಾಕೆ ಅಂದರೆ ಈಗ ಫಾರ್ಮಲ್ಲಿಲ್ಲ ಅಷ್ಟೇ. ಅವರಿಬ್ರು ಫಾರ್ಮಿಗೆ ಒಳ್ಳೊಳ್ಳೆ ಪ್ಲೇಯರು, ಅವರಿಬ್ರು ಒಳ್ಳೆ ಪ್ಲೇಯರು. ಇಂಡಿಯಾಗೂ ಆಡಿದ್ದಾರೆ, ಕ್ಯಾಪ್ ಪ್ಲೇಯರು. ಸೊ ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಏನಕ್ಕಂದರೆ ಅಂಥ ಹೇಳ್ಕೊಡೋಷ್ಟು ಪರ್ಫಾರ್ಮೆನ್ಸ್ CSKಲಿ ಬಂದಿಲ್ಲ. ಬೇಕಾದ್ರೆ ಅಂಥೊಳ್ಳು ಆಗ್ಬೋದು, ಯಾವ ಟೀಮು ಪಿಕ್ ಮಾಡಿ ಗೊತ್ತಿಲ್ಲ. ಆದರೆ ನಮ್ಮ ಪ್ರಿಡಿಕ್ಷನ್ ಅಂತಿರೋದು ದೀಪಕ್ ಕೂಡ ತ್ರಿಪಾಠಿ ಅದು ಮನೋಜ್ ಪಾಂಡೆಗೆ ಒಳ್ಳೆ ರಿಪ್ಲೇಸ್ಮೆಂಟು. ಯಾಕಂದರೆ ಯಾವಾಗ ಏನಾಯ್ತು ಪ್ಲೇಯರ್ಸ್ ಗೊತ್ತಿಲ್ಲ. ಇಂಜುರಿ, ಇಂಡಿಯಾ ಪ್ಲೇಯರ್ಸ್ ಯಾರ್ಯಾರು ಇಂಜುರಿ ಆದ, ಪಡಿಕಲ್ ಆದರೂ ಇಂಜುರಿ, ಮಯಾಂಕ್ ಅಗ್ರವಾಲ್ ಬಂದರು. ಸೊ ಮಯಾಂಕ್ ಅಗ್ರವಾಲ್ ಇನ್ ಕೇಸ್ ಚೆನ್ನಾಗಿ ಆಡಿಲ್ಲಂದ್ರೆ ಇವರು ಇದು ಮಾಡ್ಕೋಬೋದು. ದೀಪಕ್ ಕೂಡ ಮತ್ತು ರಾಹುಲ್ ತ್ರಿಪಾಠಿ ಇಬ್ಬರಲ್ಲಿ ಒಬ್ಬರು ಬರ್ತಾರೆ. ಸೊ ಅವರು ಬಂದ್ಬಿಟ್ಟು PS ಪ್ರೈಸಿಗೆ ಸಿಗ್ತಾರೆ. ಅರೌಂಡ್ 1.5 CR ಒಳಗಡೆ ಸಿಕ್ಬಿಡ್ತಾರೆ ಇಬ್ರು. ಅಂದರೆ PS ಪ್ರೈಸ್ 80 lakhs 75 lakhs ದೀಪಕ್ ಕೂಡ ಇದ್ದಿದ್ದು. 1 CR ಏನೋ ರಾಹುಲ್ ತ್ರಿಪಾಠಿ ಇದ್ದಿದ್ದು ಹೋದ ಸತಿ ಆಕ್ಷನಲ್ಲಿ. ಈ ಸತಿಲಿ ಅಷ್ಟೇ ಬೇಸ್ ಪ್ರೈಸಿಗೆ ಸಿಕ್ಬಿಡುತ್ತೆ. ಯಾವ ಟೀಮು ಟಾರ್ಗೆಟ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಲೆಗ್ ಸ್ಪಿನ್ನರ್ ಏನಾರ ಶಿವೇಶ್ ಶರ್ಮಾ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ. 1-2-3 ಮ್ಯಾಚ್ ಚೆನ್ನಾಗಿ ಆಡ್ತು, ಸೆಮಿಫೈನಲ್ಲೇ ಚೆನ್ನಾಗಿ ಆಡಿದ್ರು. ಅದು ಬಿಟ್ಬಿಟ್ಟು ಇನ್ನೂ ಅಷ್ಟು ಎಕಾನಮಿನೂ ಜಾಸ್ತಿ ಇತ್ತು. ಅವ್ರ ಬದಲು ಯಾರು ಬಿಡ್ತಾರೆ, ಯಾರು ಟಾರ್ಗೆಟ್ ಮಾಡ್ತಾನೆ ಅಂತ ನೋಡೋಣ. ಅದ್ರ ಬದಲು ನನ್ನ ಪ್ರಕಾರ ರವಿ ಬಿಸ್ಟ್ರಾ LSGಯಿಂದ ಬಿಡ್ತಾರೆ ಅಂತ ಕನ್ಫರ್ಮೇಷನ್ ಐತೆ. ಡೌಟ್ಫುಲ್ಲು. ಅದ್ರ ಬಂದ್ರೂ ಟಾರ್ಗೆಟ್ ಮಾಡ್ತಾರೆ. ಒಂದು ಲೆಗ್ ಸ್ಪಿನ್ನರ್ ಅಂತೂ ಬೇಕೇ ಬೇಕು RCBಗೆ. ಸೊ ಬಂದರೆ ಬರ್ಬೋದು ನನ್ನ ಪ್ರಕಾರ. ಒಳ್ಳೆ ಒಂದು ಲೆಗ್ ಸ್ಪಿನ್ನರ್ ಚಾಲು ಹೋದ್ಮೇಲೆ ಇಂಥ ಹೇಳ್ಕೊಳ್ಳೋಷ್ಟು ಲೆಗ್ ಸ್ಪಿನ್ನರ್ ಯಾರೂ ಬಂದಿಲ್ಲ. ಸೊ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಓವರ್ಸೀಸ್ ಫಾಸ್ಟ್ ಬಾಲರ್ ಬಂದರೆ ಮಿಚೆಲ್ ಸ್ಟಾರ್ಕ್ನ ಬಿಡ್ತಾರೆ ಅಂತ ರೂಮರ್ಸ್ ನಡೀತೈತೆ DCಯಿಂದ. ಯಾಕೆಂದರೆ 11.5 ಕೋಟಿ ಪ್ರೈಸ್ ಆಯಿತು. ಆಮೇಲೆ ಪ್ರೈಸ್ ಏನೂ ಇಲ್ಲ, ಅವ್ರ ಲೆವೆಲಿಗೆ ಅದು ಕಮ್ಮಿನೇ ಆಗೈತೆ. ಆದರೆ ಬಿಡ್ತಾರೆ. ನಮ್ಮ ಪ್ರಕಾರ DC ಬಿಡ್ತಾರೆ ಅಂತ ರೂಮರ್ಸ್ ಐತೆ. ಅವ್ರು ಬಿಟ್ಟರು RCB ಟಾರ್ಗೆಟ್ ಮಾಡ್ತಾರೆ. ಲೆಗ್ ಟು ಲೆಗ್ ರಿಪ್ಲೇಸ್ಮೆಂಟ್ ಆಗುತ್ತೆ. ಅದೇ ಯಾರ ಜಾಗದಲ್ಲಿ ಆಡಿಸ್ತಾರೆ ಅಂತ ನೋಡಿ. ಯಾರ ಜಾಗದಲ್ಲಿ ಆಡಿಸ್ತಾರೆ ಅಂದರೆ ಇವರು ವೆಂಕಟೇಶ್ ಅಯ್ಯರ್ ಏನಾರ ಆಕ್ಷನಲ್ಲಿ ಪಿಕ್ ಮಾಡಿದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಜಾಗದಲ್ಲಿ ವೆಂಕಟೇಶ್ ಅಯ್ಯರ್ ಆಡಿಸ್ತಾರೆ ನನ್ನ ಪ್ರಕಾರ ನಂಬರ್ 5ಅಲ್ಲಿ. ಆಮೇಲೆ ನಂಬರ್ 11ಅಲ್ಲಿ ಇದು ಖಾಲಿ ಆಗುತ್ತೆ, ಒಂದು ಫಾರಿನ್ ಸ್ಲಾಟ್ ಖಾಲಿ ಆಗೋದಾಗ ಮಿಚೆಲ್ ಸ್ಟಾರ್ಕ್ ಆಡಿಸ್ತಾರೆ. ಆಯ್ತಲ್ಲ, ಮಿಚೆಲ್ ಸ್ಟಾರ್ಕ್ ಆಡಿಸ್ತಾರೆ ನಂಬರ್ 11ಅಲ್ಲಿ.
ಫಾಸ್ಟ್ ಬಾಲಿಂಗ್ ಓವರ್ಸೀಸ್ ಫಾಸ್ಟ್ ಬಾಲರ್ ಅಂತ ಮಿಚೆಲ್ ಸ್ಟಾರ್ಕು ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟು ಬಂದ್ಬಿಟ್ಟು ಇಂಡಿಯನ್ ಬ್ಯಾಟರ್ ಬಂದರೆ ವೆಂಕಟೇಶ್ ಟಾರ್ಗೆಟ್ ಮಾಡೇ ಮಾಡ್ತಾರೆ, 100% ಟಾರ್ಗೆಟ್ ಮಾಡ್ತಾರೆ. ಸತಿನೇ ಎಷ್ಟು 24 ಕೋಟಿ 23 ಕೋಟಿ 50 ಲಕ್ಷ ತನಕ ಬಿಡ್ ಮಾಡಿದ್ರು, ಅದು ಸಿಗಲಿಲ್ಲ. ಈ ಸತಿ ಬಿಡಲ್ಲ, ಈ ಸಲ ನಮ್ಮ 10 ಕ್ರೋ ಒಳಗಡೆ ಬಿಡ್ತಾರೆ ಅಂತ. 23 ಕೋಟಿ ಎಲ್ಲ ಸಿಗಲ್ಲ, ಈಗ 10 ಕೋಟಿ ಒಳಗಡೆನೇ ಬಿಡ್ತಾರೆ. ನೆಕ್ಸ್ಟು ಅವ್ರನ್ನ ವೆಂಕಟೇಶ್ ಅಯ್ಯರ್ನ ಪಿಕ್ ಮಾಡ್ತಾರೆ. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗು, ಟಾರ್ಗೆಟ್ ಪ್ಲೇಯರ್ಸ್ RCBದು. ನಿಮ್ಗೆ ಹೆಂಗೆ ಅನ್ನಿಸ್ತು, ಮತ್ತಿನ್ನು ಯಾರು ಟಾರ್ಗೆಟ್ ಮಾಡಬೇಕು, ಅದು ಯಾರ್ಯಾರು ಹೆಸರು ಮಿಸ್ ಆಗಿದ್ರೆ ನೀವು ಕಾಮೆಂಟ್ಸಲ್ಲಿ ಹಾಕಿ, ಅಲ್ಲೊಂದ್ಸಲಿ ಡಿಸ್ಕಸ್ ಮಾಡೋಣ ಅಂತ. ಈ ವ್ಲಾಗ್ ಅದು ಇಷ್ಟೇ. ನೆಕ್ಸ್ಟ್ ಬ್ಲಾಗ್ ಬೇಗನೆ ಬರುತ್ತೆ, ನಾಳೆನೇ ಬರುತ್ತೆ.